ಕೊಡಗು ಜಿಲ್ಲೆಯ ಅರೆಸೇನಾ ಪಡೆಯ ನಿವೃತ್ತ ಯೋಧರ ಒಕ್ಕೂಟದ ಮನವಿ ಮೇರೆಗೆ ಮುಳ್ಳುಸೋಗೆಯಲ್ಲಿ ಗುರುತಿಸಿದ್ದ ಪೈಸಾರಿ ಜಾಗದಲ್ಲಿ ರಾತ್ರೋರಾತ್ರಿ ಖಾಸಗಿ ವ್ಯಕ್ತಿಯೊಬ್ಬರು ತಡೆಗೋಡೆ ನಿರ್ಮಿಸಿರುವುದನ್ನು ಖಂಡಿಸಿ ತಡೆಗೋಡೆಯಿಂದ ತೆರವುಗೊಳಿಸಲು ಒತ್ತಾಯಿಸಿ ಯೋಧರ ಒಕ್ಕೂಟದ ಪದಾಧಿಕಾರಿಗಳು ಸೋಮವಾರ ಪುರಸಭೆಗೆ ಧಾವಿಸಿದ್ರು. ತಡೆಗೋಡೆ ತೆರವಿಗೆ ತಿಂಗಳ ಹಿಂದೆಯೇ ಲಿಖಿತವಾಗಿ ದೂರು ನೀಡಿದರೂ ಕೂಡ ಪುರಸಭೆ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗದೆ ಅತಿಕ್ರಮಿಸಿಕೊಂಡಿರುವ ಖಾಸಗಿ ವ್ಯಕ್ತಿಯ ಜೊತೆ ಶಾಮೀಲಾಗಿರುವ ಶಂಕೆ ಇರೋದ್ರಿಂದ ಮುಂದಿನ 10 ದಿನಗಳಲ್ಲಿ ತಡೆಗೋಡೆ ತೆರವುಗೊಳಿಸಿ ಅರೆಸೇನಾ ಪಡೆಯ ಯೋಧರ ಒಕ್ಕೂಟಕ್ಕೆ ಮಂಜೂರು ಮಾಡಬೇಕೆಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಅನಿರ್ದಿಷ್ಟ ಅವಧಿ ಪ್ರತಿಭಟನೆ ಹಾಗೂ ಚಳವಳಿ ನಡೆಸುವುದಾಗಿ ಒಕ್ಕೂಟದ ಪದಾಧಿಕಾರಿಗಳು ತಿಳಿಸಿದರು. ಪುರಸಭೆ ವ್ಯಾಪ್ತಿಗೆ ಒಳಪಡುವ ಮುಳ್ಳುಸೋಗೆ ಗ್ರಾಮದ ಪೈಸೇರಿ ಜಾಗ ಸರ್ವೆ ನಂಬರ್ 11/1ರಲ್ಲಿ ಪೈಸೇರಿ ಜಾಗ ಇದೆ 60 ಸೆಂಟು. ಅದರಲ್ಲಿ ವೀರಪ್ಪ ಎಂಬುವರು ಅನಧಿಕೃತವಾಗಿ ಕಾಂಪೌಂಡ್ ನಿರ್ಮಿಸಿದ್ದಾರೆ. ಅದಕ್ಕೂ ಮೊದಲು ನಾನು ಪುರಸಭೆಗೆ ಅರ್ಜಿ ಕೊಟ್ಟಿದ್ದೆ, ಕಾಂಪೌಂಡ್ ಮತ್ತು ಮನೆ ಕಟ್ಟಬಾರ್ದು ಅಂತೇಳಿ. ಆಗ ಅವರು ರಜೆ ದಿನ ಡಿಸೆಂಬರ್ 27ನೇ ತಾರೀಕು ಶನಿವಾರ ರಜೆ ದಿನ ಕಾಂಪೌಂಡ್ ಹಾಕಿದ್ದಾರೆ. ನಾನು 1ನೇ ತಾರೀಕಿಗೆ ಅರ್ಜಿ ಕೊಟ್ಟೆ, ಈ ರೀತಿ ಕಾಂಪೌಂಡ್ ಹಾಕಿದರೆ ತೆರವುಗೊಳಿಕೊಡಿ ಅಂತ. ಇವತ್ತಿಗೆ 35 ದಿನ ಆಯಿತು, ಆದರೂ ತೆರವುಗೊಳಿಸಿಲ್ಲ ಪುರಸಭೆ ಅಧಿಕಾರಿಗಳು. ಅದಕ್ಕೆ ತೆರವುಗೊಳಿಸಬೇಕು ಮತ್ತು ನಮಗೆ ಅದನ್ನು ರಿಸರ್ವ್ ಮಾಡಿಕೊಡ್ಬೇಕು. ನಮಗೆ ಕ್ಯಾಂಟೀನು ಮತ್ತು ಸ್ಮಾರಕ ಭವನ ಹಾಗೂ ಆಫೀಸ್ಗೆ ನಾವು ಮಡಿಕೇರಿಯಲ್ಲಿ ಮಹದೇವಪೇಟೆಯಲ್ಲಿ ಆಫೀಸ್ ನಡೆಸ್ತಾ ಇದ್ದೀವಿ ಬಾಡಿಗೆ ಕಟ್ಕೊಂಡು. ಇದು 7,000 ರೂಪಾಯಿ ಬಾಡಿಗೆ. 13 ವರ್ಷ ಆಯಿತು, ನಮಗೆ ಜಾಗ ಇಲ್ಲ. ಇವರು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಧಿಕಾರಿಗಳು. DC ಮನೆಗೆ ಕೊಟ್ಟಿದ್ದೀವಿ, ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲವರೆಗೂ ಕೊಟ್ಟಿದ್ದೀವಿ, ಮಿನಿಸ್ಟ್ರಿಗೂ ಸಹ ಕೊಟ್ಟಿದ್ದೀವಿ. ಆದರೂ ಇದುವರೆಗೆ ಇವರು ಪುರಸಭೆ ಅಧಿಕಾರಿಗಳು ನಮ್ಮ ಮಾತನ್ನು ನಿರ್ಲಕ್ಷ್ಯ ಮಾಡಿ ಅವ್ರ ಜೊತೆ ಇವರು ಕೈ ಜೋಡ್ಕೊಂಡಿದ್ದಾರೆ ಅಂತ ನನಗೆ ಅನುಮಾನ ಆಗ್ತಾಯಿದೆ. ಹಾಗಾಗಿ ಇಲ್ಲಾಂದರೆ ಈಗ ಅದನ್ನು ತೆರವುಗೊಳಿಸ್ಬೇಕು. ಇವತ್ತು ಇಲ್ಲಿಂದ ಕದಡೋದಿಲ್ಲ, ತೆರವುಗೊಳಿಸ್ತಾ ಹೋದರೆ ನಾವು DCಗೆ ಕಂಪ್ಲೇಂಟ್ ಕೊಡ್ತೀವಿ, ಅಲ್ಲಿ ಧರಣಿ ಕೊಡ್ತೀವಿ. ಈಗ ಹೇಳಿದ ನಾವೀಗ ಅರೆಸೇನೆ ಪಡೆ ಒಕ್ಕೂಟ ಇಲ್ಲಿಗೆ ಬಂದಿದ್ದೇವೆ ಆಫೀಸಿಗೆ, ಕೃಷ್ಣನಗರ ಪುರಸಭೆ ಆಫೀಸಿಗೆ. ನಾವು 3 ತಿಂಗಳು ಮೊದಲೇ ಒಂದು ಪೈಸೇರಿ ಜಾಗ ಇತ್ತು. ನಮ್ಮ ಅರೆಸೇನೆ ಪಡೆಯ ಸ್ಮಾರಕ ಭವನ ಮತ್ತು ಕ್ಯಾಂಟೀನ್ಗೋಸ್ಕರ ಅದನ್ನು ಆಧರಿಸಬೇಕಂತ ನಾವು ಕೊಟ್ಟಿದ್ದೆವು. ಅವರೆಲ್ಲ ಒಪ್ಪಿ ಆಯಿತು. ಅಲ್ಲಿ ಸರ್ವೆಗೆ ಹೇಳಿದರು. ಅಲ್ಲಿಂದ ನಾವು ಕೊಟ್ಟ ಮೇಲೆ 2-3 ದಿವಸ ಆದಮೇಲೆ ಅಲ್ಲಿ ಬಂದು ಕಾಂಪೌಂಡಲ್ಲಿ ನಿರ್ಮಿಸಿ ಮಾಡಿದ್ದಾರೆ. ಅದಕ್ಕೆ ಸಹ ನಾವು 1 ತಿಂಗಳ ಮೊದಲು ನಾವು ಅಪ್ಲಿಕೇಶನ್ ಕೊಟ್ಟಿದ್ದೇವೆ. ನಾವು ಕೊಟ್ಟ ಮೇಲೆ ಹೇಗೆ ಈ ಜಾಗದಲ್ಲಿ ಕಾಂಪೌಂಡಲ್ಲಿ ಹಾಕಿದ್ದಾರೆ ಅಂತ ತೆರವುಗೊಳಿಸಲಿಕ್ಕೆ ಇದುವರೆಗೆ ಯಾವುದೂ ಅದು ಆಗಿಲ್ಲ. ಇದರಲ್ಲಿ ಏನೋ ಆದುದರಿಂದ ನಾವು ಈಗೆಲ್ಲ ಆಫೀಸಿಗೆ ಬಂದಿದ್ದೇವೆ, ಇಲ್ಲಿ ಪುರಸಭೆ ಆಫೀಸಿಗೆ. ಇಲ್ಲಿ ಯಾರು ಆಫೀಸರ್ಸ್ ಈಗ ಕಾಣೋಕ್ಕಿಲ್ಲ. ಈಗ ಟೈಮ್ ಆಯಿತು 3 ಗಂಟೆ. 3 ಗಂಟೆಯಲ್ಲಿ ಇಲ್ಲಿ ಯಾವ ಆಫೀಸರು ಇಲ್ಲ. ಎಲ್ಲ ನಾನು ಒಕ್ಕೂಟದ ಅಧ್ಯಕ್ಷ MG ಯತೀಶ್ ಅಂತೇಳಿ ನನ್ನ ಹೆಸರು. ಕಾಂಪೌಂಡ್ ತೆರವುಗೊಳಿಸ್ತಲೇ ಹೋದರೆ 10 ದಿನದೊಳಗೆ ನಾವು ಧರಣಿ ಕೊಡ್ತೀವಿ DC ಆಫೀಸ್ ಮುಂಭಾಗ. ಎಲ್ಲಿ? ಮಡಿಕೇರಿಯಲ್ಲಿ. ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಮಾಹಿತಿ ನೀಡಲಾಗಿದೆ ಎಂದು ಅರೆಸೇನಾ ಪಡೆಯ ಯೋಧರ ಒಕ್ಕೂಟದ ಅಧ್ಯಕ್ಷ MG ಯತೀಶ್, ಉಪಾಧ್ಯಕ್ಷ ಪುಲಿಯಂಡ ದೇವಯ್ಯ ಹಾಗೂ ಸಂಚಾಲಕ GK ದಿನೇಶ್ ಕುಮಾರ್ ವಿವರಿಸಿದರು. ಜಿಲ್ಲಾಧಿಕಾರಿಗಳು ಖುದ್ದಾಗಿ ಸ್ಥಳ ಪರಿಶೀಲಿಸಿ ನಮಗೆ ಆ ಭೂಮಿಯಿಂದ ಮಂಜೂರಾತಿ ಮಾಡಿಕೊಡಬೇಕೆಂದು ಯೋಧರು ಒತ್ತಾಯಿಸಿದರು. ಈ ಸಂದರ್ಭ ಒಕ್ಕೂಟದ ಉಪಾಧ್ಯಕ್ಷರಾದ ನಿರ್ದೇಶಕರಾದ ಹರೀಶ್ ಕುಮಾರ್, GK ದಿನೇಶ್ ಕುಮಾರ್, BU ಲೋಕೇಶ್, NM ಭೀಮಯ್ಯ, ಲೀಲವೇಣಿ, ಗೋಪಾಲಕೃಷ್ಣ ಪಾಲ್ಗೊಂಡಿದ್ದರು.